ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಫ್ಯಾಮಿಲಿ ಪೂರ್ತಿ ನಾನು ಒಂದು ಬಿಸ್ನೆಸ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ವಿಡಿಯೋನಲ್ಲಿ ಪೂರ್ತಿಯಾಗಿ ನೋಡ್ತೀರಾ. ಜೊತೆಗೆ ನಮ್ಮ ಹರ್ಬಲ್ ಹೇರ್ ಆಯಿಲ್ ಡೀಟೇಲ್ಸ್ನ ಕೂಡ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾವು ನಮ್ಮ ಶಾಪಲ್ಲಿ ಸೇಲ್ ಮಾಡುವಂಥ ಹರ್ಬಲ್ ಹೇರ್ ಆಯಿಲ್ ಏನಿದೆ, ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಮಿನಿಮಮ್ 10 ಡೇಸ್ ಟೈಮ್ ತೊಗೋತಾ ಇದ್ದೀವಿ. ಬಿಕಾಸ್ ಆಫ್ ಎಲ್ಲ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದನ್ನು ನಾವೆಲ್ಲ ಅಡ್ಜಸ್ಟ್ ಮಾಡಬೇಕು, ಅದನ್ನೆಲ್ಲ ತೊಗೊಂಬರ್ಬೇಕು, ಅದನ್ನು ಡ್ರೈ ಮಾಡಬೇಕು. ಸೊ ಹೀಗಾಗಿ ಒಂದು ಬ್ಯಾಚ್ ಆಫ್ ಹರ್ಬಲ್ ಹೇರ್ ಆಯಿಲ್ ರೆಡಿ ಆಗೋದಕ್ಕೆ ಮಿನಿಮಮ್ 10 ಡೇಸ್ ಟೈಮ್ ತೊಗೊಳುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗು ನಮ್ಮ ಅತ್ತೆಯವ್ರ ಅಮ್ಮ ಇದ್ದಾರಲ್ಲ, ಅವರು ಆಯಿಲ್ಗೆ ಏನೆಲ್ಲ ಸೊಪ್ಪುಗಳನ್ನ ಹಾಕ್ತೀವಿ ಅದನ್ನು ತಗೊಂಬಂದು ಕೊಡ್ತಾರೆ. ಸೊ ಅದನ್ನು ನೀಟಾಗಿ ಎಲ್ಲ ವಾಶ್ ಮಾಡಿ ನಾವು ಒಣಗೋದಕ್ಕೆ ಹಾಕೋದು. ಸೊ ಒಣಗೋದಕ್ಕೆ ಮಿನಿಮಮ್ ಒಂದು 4ರಿಂದ 5 ದಿನ ಟೈಮ್ ಬೇಕು. ಯಾಕಂದರೆ ಹಸಿ ಸೊಪ್ಪುಗಳನ್ನ ಹಾಕ್ಬಿಟ್ರೆ ಎಣ್ಣೆ ಅಷ್ಟು ನೀಟಾಗಿ ಬರಲ್ಲ, ಫಿಲ್ಟರ್ ಆಗಲ್ಲ ನೀಟಾಗಿ, ಮತ್ತು ಎಣ್ಣೆ ಹೀರುತ್ತೆ ಹಸಿ ಸೊಪ್ಪು. ಹಾಗಾಗಿ ನಾವು ಅದನ್ನು ಹಾಕಲ್ಲ. ಸೊ ಸ್ವಲ್ಪ ಡ್ರೈ ಮಾಡ್ತೀವಿ, ಅಂದರೆ ತೀರಾ ಹಸಿನೂ ಅಲ್ಲ ತೀರಾ ಒಣಗಿರೋದು ಅಲ್ಲ, ಮೀಡಿಯಮ್ ಆಗಿ ಡ್ರೈ ಮಾಡಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ನಾನು ಯಾಕೆ ಅವನ ಹತ್ರ ತರಿಸ್ಕೊತೀನಿ ಅಂದರೆ, ಅವನು ಅಷ್ಟೇ ಹರ್ಬಲ್ ಹೇರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಯಾವುದನ್ನು ಹಾಕಿದ್ರೆ ಯಾವ್ದು ಹೇರ್ ಗ್ರೋ ಆಗುತ್ತೆ, ಯಾವುದನ್ನು ಹಾಕಿದ್ರೆ ಹೇರ್ ಕಪ್ಪಾಗುತ್ತೆ, ತಂಪಾಗುತ್ತೆ, ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ರ ಕೈಲೇ ತರಿಸ್ಕೊಂಡ್ರೆ ಹೇರ್ ಗ್ರೋ ಆಗೋದಕ್ಕೆ ಅಥವಾ ಹೇರ್ ಆಯಿಲ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಅವನ ಕೈಲಿ ತರಿಸ್ಕೊತೀನಿ. ಅವ್ರಿಗೇನೆಲ್ಲ ಹೇರ್ ಆಯಿಲ್ಗೆ ಹಾಕಬೇಕು ಅಂತ ಅನಿಸುತ್ತೋ ಅದಷ್ಟನ್ನು ತೊಗೊಂಬಂದು ಕೊಡ್ತಾರೆ. ಒಂದು 2-3 ಆಗುತ್ತೆ. ಇನ್ನು ನಾನು ಇದಕ್ಕೆ ಕರಿಬೇವು ಅದೆಲ್ಲ ಹಾಕಬೇಕು. ಸೊ ಬೇವು ಕರಿಬೇವುದೆಲ್ಲ ಹಾಕ್ತೀನಿ. ನಮ್ಮ ಅವ್ವನ ಕೂದಲು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಒಂದು ಸ್ಟೆಪ್ ಆಗುತ್ತೆ. ಇದನ್ನು ವಾಶ್ ಮಾಡೋದು, ಡ್ರೈ ಮಾಡೋದು ಅದೆಲ್ಲ ನಮ್ಮ ಅತ್ತೆ ಕೆಲಸ. ಇನ್ನು ನಮ್ಮ ಮಾವನ ಕೆಲಸ ಏನಪ್ಪ ಅಂದರೆ, ತೋಟದಲ್ಲಿ ಕೊಬ್ಬರಿಗಳನ್ನ ಒಂದು ಕಡೆ ಹಾಕೋದು, ಅದನ್ನು ಡ್ರೈ ಮಾಡೋದು, ಚೆಚ್ಬಿಟ್ಟು ಚೆನ್ನಾಗಿ ಒಣಗಿಸಿ ಈ ಥರ ಮಿಲ್ಲಿಗೆ ತೊಗೊಂಡೋಗಿ ಪಾಪ ಬೆಳಗ್ಗೆ ಹೋಗಿ ಸಂಜೆವರೆಗೂ ವೆಯ್ಟ್ ಮಾಡ್ತಾರೆ. ಒಂದು 40 ಲೀಟ್ರ್ 50 ಲೀಟ್ರ್ ಕೊಬ್ಬರಿ ಎಣ್ಣೆ ಬೇಕಂದರೆ ಬೆಳಗ್ಗೆ ಮಿಲ್ಲಿಗೆ ಕೊಟ್ಟರೆ ಸಂಜೆವರೆಗೂ ವೆಯ್ಟ್ ಮಾಡಬೇಕು ಅಲ್ಲೇ. ಸೊ ವೆಯ್ಟ್ ಮಾಡಿ ತಗೊಂಬಂದು ಮೇಲೆತ್ತಿಡ್ತಾರೆ. ಸೊ ಇದಿಷ್ಟು ನಮ್ಮ ಮಾವನ ಕೆಲಸ. ಇನ್ನು ನಮ್ಮ ಅತ್ತೆದು ಸೊಪ್ಪುಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಒಂದು ಕಡೆ ಒಂದು ಮರಕ್ಕೆ ಹಾಕಿ ಎತ್ತಿಡೋದು, ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಸೊ ನೋಡಿ, ನಾವು ಹೇರ್ ಆಯಿಲ್ಗೆ ಯೂಸ್ ಮಾಡುವಂಥ ಕೊಕೊನೆಟ್ ಆಯಿಲ್ ಬಂದು ಪ್ಯೂರ್ ವರ್ಜಿನ್ ಕೊಕೊನೆಟ್ ಆಯಿಲ್. ನಾವು ಗಾಣದಲ್ಲಿ ಅದನ್ನು ರುಬ್ಬಿಸೋದು. ಸೊ ಯಾವುದೋ ಒಂದು ಹೇರ್ ಆಯಿಲ್ನ ಎಲ್ಲೋ ಕಡಿಮೆ ಪ್ರೈಸಿಗೆ ತಗೊಳ್ಳೋದು, ಅಥವಾ ಯಾವುದು ಕಡಿಮೆಗೆ ಸಿಗುತ್ತೆ, ಯಾವುದು ಕೆಟ್ಟೋಗಿರೋ ಕೊಬ್ಬರಿ ಹಾಕ್ಸೋದು, ಆ ಥರ ಎಲ್ಲ ನಾವು ಮಾಡಲ್ಲ. ನಮ್ಮ ಮರದಲ್ಲೇ ಆಗಿರೋ ಕೊಬ್ಬರಿನ ಒಣಗಿಸಿ ಅದನ್ನು ಮಿಲ್ಲಿಗೆ ಕೊಟ್ಟು ಪ್ಯೂರ್ ಕೊಕೊನೆಟ್ ಆಯಿಲ್ ತೊಗೊಬರ್ತೀವಿ. ಅದು ಚಳಿಗೆ ಗಟ್ಟಿ ಆಗುತ್ತೆ. ಸೊ ದ್ಯಾಟ್ ಅದನ್ನು ನಾವು ಪ್ಯೂರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಆ ಥರ ಕೊಬ್ಬರಿನ ನಾವು ಹೇರ್ ಆಯಿಲ್ಗಳಿಗೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಾವು ಮಾಡೋಂಥದ್ದು ಯಾವುದೇ ರೀತಿ ಸಿಂಥೆಟಿಕ್ ಕಲರ್ಸ್ ಆಗಲಿ ಪ್ರೆಸರ್ವೇಟಿವ್ಸ್ ಆಗಲಿ ಯೂಸ್ ಮಾಡಲ್ಲ. 101% ನ್ಯಾಚುರಲ್ ಮತ್ತು ಹರ್ಬಲ್. ಇದಕ್ಕೆ ಹೇರ್ಗೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಈಗ ಆಲ್ರೆಡಿ ತುಂಬ ಜನ ಆರ್ಡರ್ ಮಾಡಿರೋರೆ ಮತ್ತು ರಿಪೀಟೆಡ್ ಆರ್ಡರ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಅದನ್ನು ಕೊಡಿಸ್ತಾ ಇದ್ದೀರಾ. ಸೊ ಹಾಗಾಗಿ ನಾನು ಈ ಪ್ರೊಸೀಜರ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನಾನು ರಾತ್ರಿ ಕೊಬ್ಬರಿ ಎಣ್ಣೆಲಿ ನೆನೆ ಹಾಕಿರ್ತೀನಿ. ಇದು ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಹೇರ್ ಆಯಿಲ್ಗೆ ಕಲರ್ ಬರೋದಕ್ಕಾಗಲಿ ಅಥವಾ ಹೇರ್ ಗ್ರೋ ಆಗೋದಕ್ಕಾಗಲಿ ನಾವು ಯಾವುದನ್ನು ಹೊರಗಡೆಯಿಂದ ತಂದು ಯೂಸ್ ಮಾಡಲ್ಲ. ಎಲ್ಲ ಬೇರುಗಳನ್ನ ಬಳಸಿ ಮಾಡೋವಂಥದ್ದು. ಎಣ್ಣೆಗೆ ಬರೋವಂಥ ಕಲರ್ಗೂ ಕೂಡ ನಾವು ಒಂದು ವಿಶೇಷವಾದ ಬೇರನ್ನು ಬಳಸ್ತೀವಿ. ಸೊ ಅದು ಕೂಡ ಎಣ್ಣೆಗೆ ಒಳ್ಳೆ ಕಲರ್ ಕೊಡುತ್ತೆ. ನಮ್ಮ ಹೇರ್ ಆಯಿಲ್ ಯೂಸ್ ಮಾಡಿರೋರೆಲ್ಲ ತುಂಬ ಜನ ಫ್ರ್ಯಾಗ್ರೆನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು, ಕಲರ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದೆಲ್ಲದಕ್ಕೂ ನಾವು ಒಂದೊಂದಕ್ಕೆ ಒಂದೊಂದು ಹರ್ಬಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀವಿ. ಸೊಪ್ಪುಗಳನ್ನಂತೂ ಯಾವುದೆಲ್ಲ ಹೆಲ್ತಿಗೆ ಬೆನಿಫಿಟ್ಸ್ ಇದೆಯೋ ಅಂಥ ಸೊಪ್ಪುಗಳನ್ನೇ ಬಳಸ್ತೀವಿ. ಬ್ರಾಹ್ಮಿ, ಒಂದೆಲಗ, ಮತ್ತು ನುಗ್ಗೆ ಸೊಪ್ಪು, ಕರಿಬೇವು, ಬೇವು, ದಾಸವಾಳ ಎಲೆಗಳು, ಈ ಥರ ಎಲ್ಲ ಬೆನಿಫಿಷಿಯಲ್ ಇರುವಂಥ ಪ್ಲ್ಯಾಂಟ್ಸಲ್ಲಿ ಸಿಗುವಂಥ ಎಲೆಗಳನ್ನ ಸೊಪ್ಪುಗಳನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾನು ಸ್ಟಾರ್ಟಿಂಗು ಇವತ್ತು ನಾನು ಮಾಡ್ತಾ ಇರೋದು ಬಂದು 30 ಲೀಟರಷ್ಟು ಹೇರ್ ಆಯಿಲು.
ಮೊದಲಿಗೆ ನಾನು ವಾರಕ್ಕೆ ಅಥವಾ 15 ದಿನಕ್ಕೆ ಮಾಡ್ತಾಯಿದ್ದೆ. ಯಾವಾಗ ನಾವು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಕೊಟ್ವಿ, ಸೊ ಅವಾಗಿಂದ ನಾವು 3 ಡೇಸ್ ಒನ್ಸ್ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಾನು 30 ಲೀಟ್ರ್ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದು ನನಗೆ 3 ರಿಂದ 4 ದಿನಕ್ಕೆ ಖಾಲಿ ಆಗೋಗುತ್ತೆ. ಸೊ ಇವಾಗ ನೋಡ್ಬೋದು, ನಾನು ಮೊದಲಿಗೆ ಎಣ್ಣೆನ ಬಿಸಿ ಇಟ್ಟು ಅದಕ್ಕೆ ರೂಟ್ಸ್ನ ನಾನು ಏನು ರಾತ್ರಿನೇ ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಹಾಕಿದ್ದೀನಿ. ನೋಡಿ ಎಷ್ಟು ಒಳ್ಳೆ ಕಲರ್ ಬಿಟ್ಕೊಂಡಿದೆ ಅಂತ. ಸೊ ಇದಾದಮೇಲೆ ಮತ್ತೆ ಬೇರನ್ನು ಹಾಕ್ತಾಯಿದ್ದೀನಿ. ರಾತ್ರಿ ನೆನೆಸಿರೋದ್ರಲ್ಲಿ 1 ಹಿಡಿಯಷ್ಟು ಬೇರನ್ನು ಹಾಕಿರ್ತೀವಿ. ಮತ್ತು ಎಣ್ಣೆ ಬಿಸಿ ಮಾಡುವಾಗ ಸ್ವಲ್ಪ ಜಾಸ್ತಿ ಬೇರನ್ನು ಹಾಕ್ತೀವಿ. ಇದು ಕೂದಲು ಚೆನ್ನಾಗಿ ಗ್ರೋ ಆಗೋದಕ್ಕೆ ಮತ್ತು ಉದುರ್ತಾ ಇರೋಂಥ ಕೂದಲನ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಈ ಒಂದು ಬೇರೆ ಏನಿದೆ ಇದು ಎಣ್ಣೆಗೆ ಒಳ್ಳೆ ಕಲರ್ ಕೊಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಮೊದಲು ಅದು ಚೆನ್ನಾಗಿ ಕಲರ್ ಬಿಡೋವರೆಗೂ ಹೀಗೆ ಒಂದು ಅರ್ಧದಿಂದ 3/4 ಗಂಟೆವರೆಗೂ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊತೀನಿ. ಯಾಕಂದರೆ ಹೇರ್ ಆಯಿಲು ತುಂಬ ಎಲ್ಲ ಹಾಕೋದು ಒಂದೇ ಸರಿ ಹೈ ಫ್ಲೇಮಲ್ಲಿ ಕುದಿಸೋದು, ಹೊಗೆ ಬರೋಂಗೆ ಮಾಡೋದು ಆ ಥರ ಎಲ್ಲ ನಾನು ಮಾಡಲ್ಲ. ನೀಟಾಗಿ ಏನು ಸ್ಲೋ ಕುಕಿಂಗ್ ಪ್ರೊಸೀಜರಲ್ಲಿ ಮಾಡೋದ್ರಿಂದ ಎಣ್ಣೆ ಹೊಗೆ ಬರಲ್ಲ ಮತ್ತು ಅದರಲ್ಲಿರುವಂಥ ಈ ಎಲ್ಲ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಎಣ್ಣೆಗೆ. ಸೊ ದಟ್ ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ, ಇದು ಸ್ಲೋ ಕುಕ್ಕಿಂಗಲ್ಲಿ ಒಂದು ಕುದಿ ಬರೋವಾಗ ಇದಕ್ಕೆ ಬೇರೆ ಬೇರೆ ಎಣ್ಣೆಗಳನ್ನ ಹಾಕೋತೀವಿ. ಬಾದಾಮಿ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಬೇವಿನ ಎಣ್ಣೆ, ಈ ಥರ ಎಲ್ಲ ಥರದ ಎಣ್ಣೆಗಳನ್ನ ಹಾಕೋತೀವಿ. ಇದರಲ್ಲಿ ನಿಮಗೆ ನಮ್ಮ ಒಬ್ಬರು ಕಸ್ಟಮರ್ ಹೇಳಿರೋ ಪ್ರಕಾರ ಬೇಸಿಕ್ ಅಲ್ಲಿರುವಂಥ ಸೋರಿಯಾಸಿಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದ್ಸರಿ ಏನು ಹಾಕಿದ್ದೀವಿ ಸೇಮ್ ಇಂಗ್ರೀಡಿಯೆಂಟ್ಸ್ನ ಮತ್ತೆ ಅದನ್ನೇ ಯೂಸ್ ಮಾಡ್ತೀವಿ. ಸೊ ದಟ್ ಎಲ್ಲ ಆಯಿಲ್ ಕೂಡ ಒಂದೇ ಥರ ಇರಬೇಕಂತ ಅಷ್ಟೇ. ನಮ್ಮಲ್ಲಿ 3 ಥರ ಹೇರ್ ಆಯಿಲ್ ಸಿಗುತ್ತೆ. ಒಂದು ಹರ್ಬಲ್ ಹೇರ್ ಆಯಿಲ್, ಇನ್ನೊಂದು ಆ್ಯಂಟಿ ಡ್ಯಾಂಡ್ರಫ್ ಹೇರ್ ಆಯಿಲ್, ಅಂದರೆ ಡ್ಯಾಂಡ್ರಫ್ ತುಂಬ ಜಾಸ್ತಿ ಇರೋರಿಗೆ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ರೋಸ್ಮೆರಿ ಹೇರ್ ಆಯಿಲ್, ಇದು ಹೇರ್ ಗ್ರೋತ್, ಎಲ್ಲದೂ ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ, ಬಟ್ ಒಂದೊಂದು ಸಮಸ್ಯೆಗಳಿಗೆ ಅಷ್ಟೇ. ಸೊ ಇವಾಗ ಲಾಸ್ಟಲ್ಲಿ ರೋಸ್ಮೆರಿ ಹಾಕ್ಕೊಂಡಿದ್ದೀನಿ, ಜೊತೆಗೆ ರೋಸ್ ಪೆಟಲ್ಸ್. ಇದು ರೋಸ್ ಪೆಟಲ್ 100% ಆರ್ಗ್ಯಾನಿಕ್. ಇದನ್ನು ನೆರಳಲ್ಲಿ ಒಣಗಿಸಿ ಡ್ರೈ ಮಾಡಿರೋಂಥದ್ದು ಡ್ರೈ ರೋಸ್ ಪೆಟಲ್ಸು. ತುಂಬ ಒಳ್ಳೆ ಬೆನಿಫಿಟ್ ಇದೆ ಇದರಲ್ಲೂ. ಇದರಿಂದ ಎಣ್ಣೆಗೆ ಒಳ್ಳೆ ಕಲರ್ ಬರುತ್ತೆ, ಹಾಗೆಯೇ ಹೇರ್ಸ್ ಸಾಫ್ಟ್ ಆಗೋದಕ್ಕೆ ಮತ್ತು ನರಿಷ್ಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟನ್ನು ಚೆನ್ನಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋತೀನಿ. ಒಂದು ಬ್ಯಾಚ್ ಒಂದು ದಿನದ ಹೇರ್ ಆಯಿಲ್ ರೆಡಿ ಆಗೋಕ್ಕೆ ಮಿನಿಮಮ್ ಒಂದು 8 ರಿಂದ 9 ಗಂಟೆ ಟೈಮ್ ಬೇಕಾಗುತ್ತೆ. ಸೊ ಏನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ಸೊ ಮಿನಿಮಮ್ ಇದನ್ನೆಲ್ಲ ಹಾಕಿ ಕಾಯಿಸೋದಕ್ಕೆ 8 ರಿಂದ 9 ಗಂಟೆಗಳ ಕಾಲ ಟೈಮ್ ತಗೋತೀನಿ. ಬಿಕಾಸ್ ಅದು ಸ್ಲೋ ಆಗಿ ಕುಕ್ ಆಗಬೇಕು. ಎಲ್ಲ ಹರ್ಬಲ್ ಇಂಗ್ರೀಡಿಯೆಂಟ್ಸ್ನ ಗುಣಗಳೇನಿದೆ ಅದು ಎಣ್ಣೆಗಳಿಗೆ ಚೆನ್ನಾಗಿ ಹಿಡಿಬೇಕು ಹಾಗೆ. ಸೊ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು. ಇದರಲ್ಲಿ ದಾಸವಾಳ ಹೂವು ಡ್ರೈ ಆಗಿರೋಂಥದ್ದು, ಜೊತೆಗೆ ಶಿಕೆಕಾಯಿ ಮತ್ತು ಅಂಟುವಾಳಕಾಯಿ, ಜೊತೆಗೆ ಇನ್ನೊಂದು ಭೃಂಗರಾಜ ಡ್ರೈ, ಇದಿಷ್ಟು ಇದೆ. ಒಂದೊಂದು ಸ್ಟೆಪ್ಪಲ್ಲಿ ಹಾಕಬೇಕು. ಅಂದರೆ ಇದಾದಮೇಲೆ ಇದು ಅನ್ನೋದು ಒಂದಷ್ಟು ಪ್ರೊಸೀಜರ್ ಇದೆ. ಎಲ್ಲ ಒಟ್ಟಿಗೆ ಹಾಕಿ ನಾವು ಹೊಗೆ ಬರೋವರೆಗೂ ಆಡಿಸಿ ಅದನ್ನು ಫಿಲ್ಟರ್ ಮಾಡೋದ್ರಲ್ಲಿ ನೋ ಯೂಸ್ ಅನ್ನೋದು ನನ್ನ ಒಪಿನಿಯನ್. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಅದು ಇನ್ಫ್ಯೂಸ್ ಆಗುತ್ತೆ. ಸೊ ದಟ್ ಹೇರ್ ಬೆನಿಫಿಟ್ಸ್ಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಲಾಸ್ಟಲ್ಲಿ ನಾನು ಸೊಪ್ಪುಗಳೆಲ್ಲ ಏನು ಡ್ರೈ ಮಾಡಿದ್ದೆ ಅದನ್ನೆಲ್ಲ ಹಾಕಿ, ಇದನ್ನು ಸೊಪ್ಪು ಹಾಕಿದ್ಮೇಲೆ 2 ಅಥವಾ 2.5 ಅವರ್ಸ್ ಲೋ ಫ್ಲೇಮಲ್ಲಿಟ್ಟು ನಾವು ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ನನ್ನ ಹೇರ್ ಆಯಿಲ್ ಕಂಪ್ಲೀಟ್ ಪ್ರೊಸೀಜರ್. ಸೊ ಇದಕ್ಕೆ ಇವಾಗ ನಾವು ಬ್ರ್ಯಾಂಡಿಂಗ್ ಕೂಡ ಮಾಡಿದ್ದೀವಿ. ಜೊತೆಗೆ ನಮ್ಮ ಶಾಪಲ್ಲಿ 3 ವೆರೈಟೀಸ್ ಆಫ್ ಹೇರ್ ಆಯಿಲ್ ಅವೈಲಬಲ್ ಇದೆ. ನಿಮಗೇನಾದರೂ ಹೇರ್ ಆಯಿಲ್ಸ್ ಬೇಕಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಫೈನಲಿ ಇದನ್ನು 1 ಡೇ ಪೂರ್ತಿ ಹಿಂಗೆ ಬಿಟ್ಟು ಓವರ್ನೈಟು ಆನಂತರ ಸ್ಟೇನ್ ಮಾಡಿ ಬಾಟಲ್ಗಳಿಗೆ ಫಿಲ್ ಮಾಡ್ತೀವಿ. ಎಸ್, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.